ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾನು ಈ ಮದಕರಿ ನಾಯಕರ ಒಂದು ಕೋಟೆಯಲ್ಲಿರುವಂಥ ಒಂದು ದೇವಸ್ಥಾನದ ಅರ್ಚಕರ ಒಂದು ಕಥೆಯನ್ನು ನಾನು ಹೇಳಿದೆ. ಚಿತ್ರದುರ್ಗದೊಳಗೆ ಆ ಮದಕರಿ ನಾಯಕರ ಆಸ್ಥಾನದೊಳಗೆ ಒಬ್ಬರು ಪಂಡಿತರು ಇರ್ತಾರೆ. ಆ ಪಂಡಿತರು ಭಾಳ ವಿದ್ವಾನರಾಗಿರ್ತಾರೆ. ಅವರು ತಲಾಂತರದಿಂದ ಆ ಆಸ್ಥಾನದ ಪಂಡಿತರಾಗಿ ಅನೇಕ ಅವರ ಅಪ್ಪಂದಿರು, ಅಜ್ಜ ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಾ ಬಂದಿರ್ತಾರೆ. ಇಡೀ ಮನೆತನನ ಅತ್ಯಂತ ಈ ಜ್ಯೋತಿಷಾಸ್ತ್ರದಲ್ಲಂತೂ ಭಾಳ ಪ್ರಕಾಂಡ ಪಂಡಿತರಾಗಿರ್ತಾರೆ ಅವರು. ಹೀಗಾಗಿ ಅತ್ಯಂತ ಸಂಪದ್ಭರಿತವಾದಂಥ ಮನೆ ಇದ್ದದ್ದಿರ್ತೈತೆ. ಅವ್ರಿಗೆ ಬಹಳ ಗೌರವಯುತವಾದಂಥ ಒಂದು ಸ್ಥಾನ ಇದ್ದದ್ದು ಅವ್ರಿಗಿರ್ತೈತಿ. ಅವ್ರಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನಿಗೆ ಸುಬ್ರಹ್ಮಣ್ಯ ಅಂತಂದು ಹೇಳಿ ಹೆಸರಿಡ್ತಾರೆ. ಪ್ರೀತಿಯಿಂದ ಸುಬ್ಬು ಅಂತೇಳಿ ಕರೀತಾ ಇರ್ತಾರೆ. ತಂದೆಗೆ ಏನು ಆಸೆ, ಮಗನು ದೊಡ್ಡವನಾದಮೇಲೆ ನನ್ನಂತೆ ಅವನಿಗೆ ಈ ವೇದಾಂಗಗಳನ್ನು ಕಲಿಸಬೇಕು, ಜ್ಯೋತಿಷಾಸ್ತ್ರವನ್ನು ಕಲಿಸ್ಬೇಕು, ನನ್ನಂತೆ ಆತನು ಆಸ್ಥಾನ ಪಂಡಿತನಾಗಲಿ ಅನ್ನುವಂಥ ಆಸೆ ಇರ್ತೈತಿ, ಸಹಜವಾಗಿರ್ತೈತಿ. ಆದರೆ ಆ ಹುಡುಗನಿಗೆ ಅದರೊಳಗೆ ಆಸಕ್ತಿ ಅನ್ನೋದೇ ಇರೋದಿಲ್ಲ. ಅವನು ಸ್ವಲ್ಪ ದೊಡ್ಡವನಾದ್ಮೇಲೆ 8 ವರ್ಷ ಆದಮೇಲೆ ಅವನಿಗೇನಂತಾರೆ, ವಿದ್ಯಾಭ್ಯಾಸಕ್ಕೆ ಗುರುಗಳನ್ನು ನೇಮಿಸ್ತಾರೆ. ಅತ್ಯಂತ ಪ್ರಮುಖರಾಗಿರ್ತಾರೆ, ಶ್ರೀಮಂತ ಮನೆತನ ಇರ್ತೈತಿ. ಮನೆಗೆ ಗುರುಗಳನ್ನು ಅವರು ಕರೆಸ್ತಾ ಇರ್ತಾರೆ. ಆ ನಂತರ ಗುರುಗಳಿದ್ದವರು ಅಕ್ಷರಾಭ್ಯಾಸವನ್ನು ಶುರು ಮಾಡ್ತಾರೆ. ಹುಡುಗ ಚೆನ್ನಾಗಿ ಕಲಿತಾ ಇರ್ತಾನೆ. ಆದರೆ ಈ ಜ್ಯೋತಿಷಾಸ್ತ್ರ ವೇದಗಳಿಂದ ಇವನ್ನು ಮಾಡೋದ್ರೊಳಗೆ ಅವ್ನಿಗೆ ಆಸಕ್ತಿ ಇರುವುದೇ ಇಲ್ಲ. ಆ ನಂತರ ಗುರುಗಳು ಇದನ್ನು ಗಮನಿಸ್ತಾರೆ. ಆದರೆ ಆ ಹುಡುಗಗೆ ಏನಂತಂದ್ರೆ, ಎಲ್ಲಿಯಾದರೂ ಚೆಂದಾಗಿ ಯಾರು ಹಾಡಾಕತ್ತಿರು ಅಂತಂದ್ರೆ, ಯಾರಾದರೂ ಸಂಗೀತವನ್ನು ನುಡ್ಸಾಕತ್ತಿರು ಅಂತಂದ್ರೆ ಅಲ್ಲಿ ಓಡಿ ಹೋಗಿಬಿಡ್ತಿರ್ತಾನೆ. ಹೋಗಿ ಅವ್ರ ಮುಂದೆ ಕುಂತು ಅದನ್ನ ಅಗದಿ ಮಗ್ನನಾಗಿ ಅದನ್ನ ಕೇಳ್ತಾ ಇರ್ತಾನೆ. ಅದು ಆ ಗುರುಗಳ ಗಮನಕ್ಕೆ ಬರ್ತೈತಿ. ಅವ್ರು ಹೇಳ್ತಾರೆ ಅವ್ರ ತಂದೆಗೆ, ಅವಂಗೆ ಇದರೆಲ್ಲ ಆಸಕ್ತಿನೇ ಇಲ್ಲ, ಅವ ಸರಿಯಾಗಿ ಇದನ್ನು ಕಲಿತಾ ಇಲ್ಲ, ಅದಕ್ಕೆ ಅವ್ನ ಸಂಗೀತದೊಳಗೆ ಭಾಳ ಆಸಕ್ತಿ ಐತಿ, ನೀವು ಆ ಸಂಗೀತದ ಅಭ್ಯಾಸವನ್ನು ಮಾಡಿಸಿದ್ರೆ ಒಳ್ಳೆಯದು ಅನ್ನಿಸ್ತೈತಿ ಅಂಥೇಳಿ. ಆದರೆ ತಂದೆಗೆ ಸಂಗೀತ ಒಂಥರ ಅಸಡ್ಡೆ, ಅದೇನದು ಅಂಥೇಳಿ. ನಮ್ಮ ತಲಾಂತರದಿಂದ ನಾವು ಈ ಒಂದು ಜ್ಯೋತಿಷಾಸ್ತ್ರವನ್ನು ನಾವೆಲ್ಲ ಮಾಡ್ಕೊಂಡು ಬಂದೀವಿ, ಆಸ್ಥಾನದೊಳಗೆ ಇದ್ದವರದೇವಿ. ನನ್ನ ಮಗನೂ ಇದೇ ಉದ್ಯೋಗವನ್ನು ಕಲೀಲಿ, ಇದೇ ಅಭ್ಯಾಸವನ್ನು ಮಾಡಲಿ ಅಂತಂದು ಹೇಳಿ ಅನ್ನುವಂಥದ್ದು ತಂದೆ ಅಭಿಪ್ರಾಯ. ಮಗನಿಗೆ ಎಷ್ಟು ಸಲ ಬೈದು ಹೇಳ್ತಾರೆ, ಆನಂತರ ತಿಳಿಸಿ ಹೇಳ್ತಾರೆ. ಆದರೆ ಮಗನಿಗೆ ಅದ್ರ ಕಡೆ ಒಲವು ಇರುವುದನೇ ಇಲ್ಲ. ಆನಂತರ ಹಿಂಗಾಗಿ ಏನಂತಂದ್ರೆ ನಡೀತಾ ಇರ್ತೈತಿ. ತಂದೆ ಹಿಂಗಾಗಿ ತಂದೆ ಅನಾದರಕ್ಕೆ ಆ ಹುಡುಗ ಒಳಗಾಗ್ತಾನೆ. ತಂದೆ ಜೊತೆ ಒಂದು ಪ್ರೀತಿ, ವಾತ್ಸಲ್ಯ, ಸಲುಗೆ ಅನ್ನುವಂಥದ್ದು ನಾವು ಬೆಳೆಯೋದನೇ ಇಲ್ಲ ಹುಡುಗನಿಗೆ. ತಂದೆಗೂ ಒಂಥರ ಮಗನ ಮೇಲೆ ಅಸಮಾಧಾನ ಇದ್ದದ್ದಿರ್ತೈತಿ. ಏನು ಯಾವಾಗಲೂ ಸಂಗೀತದ ಬೆನ್ನು ಹತ್ತಿ ಹೊಂಟಾನ ಅಂತಂದು ಹೇಳಿ. ಹುಡುಗ ಒಂದು 10-12 ವರ್ಷವಾಗಿರ್ತಾನೆ. ಆಮೇಲೆ ಅವ್ರ ತಾಯಿಯ ತಮ್ಮ ಒಬ್ಬರು ಸೋದರ ಮಾವ, ಆ ಹುಡುಗನ ಸೋದರ ಮಾವ, ಅವರು ಅದೇ ಮನೆಯೊಳಗೆ ಇರ್ತಿರ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಭಾವ ನೀವು ಅವ್ರಿಗೆ ಸಂಗೀತ ಅಭ್ಯಾಸವನ್ನು ಮಾಡಿಸ್ರಿ, ಅವಂಗೆ ಇದ್ರ ಕಡೆ ಆಸಕ್ತಿನೇ ಇಲ್ಲ ಅಂತ ಕೂಡಲೇ ತಂದೆ ಬೇಸೊತ್ತು ಏನು ಮಾಡ್ತಾರಂದ್ರೆ ಒಬ್ಬ ಸಂಗೀತಗಾರನನ್ನು ನೇಮಿಸ್ತಾರೆ. ಅದರಲ್ಲಿ ಈ ಹುಡುಗ ಭಾಳ ಆಸಕ್ತಿಯಿಂದ ಸಂಗೀತವನ್ನು ಕಲಿತಾ ಇರ್ತಾನೆ. ವೀಣೆ ನುಡಿಸುವುದನ್ನು ಕಲಿತಾನೆ, ಸಂಗೀತವನ್ನು ಅಭ್ಯಾಸ ಮಾಡ್ತಿರ್ತಾನೆ, ಭಾಳ ಆನಂದದಿಂದ ಅಭ್ಯಾಸ ಮಾಡ್ತಾ ಇರ್ತಾನೆ. ಒಂದು ಸಲ ಏನಾಗ್ತೈತಿ ಅಂದರೆ, ಒಂದು 12-13 ವರ್ಷ ಆಗಿರ್ತಾನೆ ಹುಡುಗ. ಆ ನಂತರ ಆ ಊರಿನೊಳಗೆ ಒಂದು ಊರಿನ ಹೊರಭಾಗದೊಳಗೆ ಅಲ್ಲಿ ಒಂದು ಸಂಗೀತ ಯಾರೋ ಸುವ್ಯಾಘ್ರವಾಗಿ ಸಂಗೀತ ಹಾಡೋದನ್ನು ಆ ಹುಡುಗ ಕೇಳ್ತಾನೆ. ಕೇಳಿದ ಕೂಡಲೇ ಏನಂತಂದ್ರೆ ಅವನ ಕಾಲು ನಿಲ್ಲೋದನೇ ಇಲ್ಲ. ಓಡಿ ಹೋಗ್ತಾನೆ. ಅವನು ಎಲ್ಲಿ ಸಂಗೀತ ಕೇಳಿ ಬರಾಗ್ತೈತಲ್ಲ ಆ ಸ್ಥಳಕ್ಕೆ ಓಡಿ ಹೋಗ್ತಾನೆ. ಓಡಿ ಹೋದಾಗ ನೋಡ್ತೇನೆ, ಅದು ಆ ಊರಿನ ಹೊರಭಾಗದ ಒಂದು ಹಾಳು ಕಲ್ಲು ಮಂಟಪದಲ್ಲಿ ಒಬ್ಬ ವ್ಯಕ್ತಿ ಕುಂತಿರ್ತಾನೆ. ಆತ ಸಂಗೀತವನ್ನು ಹಾಡ್ತಾ ಇರ್ತಾನೆ, ವೀಣೆಯನ್ನು ನುಡಿಸ್ತಾ ಹಾಡ್ತಾ ಇರ್ತಾನೆ. ಬಹಳ ಸುಂದರವಾಗಿ ಹಾಡ್ತಾ ಇರ್ತಾರೆ. ಈ ಹುಡುಗ ಅವ್ರ ಮುಂದೆ ಕುಂತು ಬಿಡ್ತಾನೆ, ಮಗ್ನನಾಗಿ ಕುಂತು ಬಿಡ್ತಾನೆ. ಅವ್ರು ಎಷ್ಟೊತ್ತನ ಹಾಡ್ತಾರೆ ಅಷ್ಟೊತ್ತನೂ ಆತ ಕುಂಡಿರ್ತಾನೆ. ಆನಂತರ ಏನಾಗ್ತೈತಿ ಅಂತಂದ್ರೆ
ಅವರನ್ನು ನೋಡಿದ್ರೆ ಯಾರೋ ಒಬ್ಬ ಭಿಕ್ಷುಕನಗತ್ಲೆ ಇದ್ದಿರ್ತಾರೆ ಆ ವ್ಯಕ್ತಿ. ಮಾಸಿದಂಥ ಬಟ್ಟೆ, ಹೆದರಿಂಥ ಕೂದಲು, ಆ ವೀಣೆ ಇರ್ತೈತಿ ಅವ್ರ ಕಡೆ. ಆಮೇಲೆ ನಂತರ ಒಂದು ಜೋಳಿಗೆ ಇರ್ತೈತಿ. ಆ ಜೋಳಿಗೆಯೊಳಗೆ ಒಂದೆರಡು ಬಟ್ಟೆ, ಆನಂತರ ಒಂದು ತಾಟು, ಒಂದು ತಟ್ಟೆ, ಲೋಟ, ಇವಿಷ್ಟ ಹೆಚ್ಚಿಗೆ ಸಾಮಾನುಗಳನ್ನು ಇರುವುದಿಲ್ಲ. ಅವ್ರೇನಂತಂದ್ರೆ ತಮ್ಮ ಸಂಗೀತವನ್ನು ಮುಗಿಸಿ ಹೇಳ್ತಾರೆ. ಅವಾಗ ಇವಂಗೆ ಆ ಹುಡುಗಗೆ ಅವ್ರನ್ನ ಬಿಟ್ಟು ಬರೋಕೆ ಮನಸ್ಸು ಬರೋದಿಲ್ಲ. ಗುರುಗಳೇ, ನನಗೂ ಈ ಸಂಗೀತವನ್ನು ನೀವು ಕಲಿಸ್ರಿ ಅಂತೇಳಿ ಹೇಳ್ತಾನೆ. ಆವಾಗ ಅವ್ರು ಏನು ಮಾಡ್ತಾರೆ, ಬೇಡ, ನಾ ಯಾರಿಗೂ ಕಲಿಸೋದಿಲ್ಲ, ನೀವು ಹೋಗು ಅಂತ ಬೆದರ್ಸಿ ಕಳಿಸ್ತಾರೆ. ಮನೆಗೆ ಬರ್ತಾನವ. ಮತ್ತೆ ಮರುದಿನ ಅವ್ರ ಸಂಗೀತ ಹಾಡಬೇಕಾದ್ರೆ ಮತ್ತೆ ಓಡಿ ಬರ್ತಿರ್ತಾನೆ. ಹಿಂಗೆ ಕೆಲವು ದಿನ ಅವ್ರು ಇರೋ ತನೂ ಪ್ರತಿನಿತ್ಯ ಅವು ಏನಂತಂದ್ರೆ ಸಂಗೀತ ಕೇಳಕ್ಕೆ ಬರ್ತಿರ್ತಾನೆ. ಅವ್ರ ಸಂಗೀತ ನನಗೆ ಭಾಳ ಇಷ್ಟ ಆಗ್ತೈತಿ. ಒಂದು ದಿನ ಏನಾಗ್ತೈತಿ ಅಂದ್ರೆ ಕೇಳ್ಕೊತ ಕುಂತಿರ್ತಾನೆ. ಸಂಗೀತ ಹಾಡೋದು ಮುಗಿದ ಕೂಡಲೇ ಅವ್ರೇನು ಮಾಡ್ತಾರೆ ಅಂದ್ರೆ ಆ ವೀಣೆಯನ್ನು ತೊಗೋತಾರೆ, ತಮ್ಮ ಜೋಳಿಗೆಯನ್ನು ತೊಗೋತಾರೆ, ಆಮೇಲೆ ಬೇರೆ ಊರಿಗೆ ಹೊಂಡಾಗಿ ನಿಲ್ತಾರೆ. ಆಮೇಲೆ ಇವೇನು ಹೇಳ್ತಾನಂತಾರೆ, ಗುರುಗಳೇ ನಿಲ್ರಿ, ನಾ ಮನೆಯೊಳಗೆ ಹೇಳಿ ಬರ್ತೀನಿ, ನಾನು ನಿಮ್ಮ ಹತ್ತಿರನ ಸಂಗೀತ ಕಲಿತೀನಿ ಅಂತಂದು ಹೇಳ್ತಾನೆ. ಆಮೇಲೆ ಅವ್ರಂತಾರೆ, ಬೇಡ, ನನ್ನ ಜೊತೆ ಬರಬೇಡ, ನಾ ಯಾರಿಗೂ ಕಲಿಸೋದಿಲ್ಲ, ಆಮೇಲೆ ನೀನು ಅದು ಬೆನ್ನು ಹತ್ತಿ ಬರಬೇಡ ಅಂತ ಹೇಳ್ತಾರೆ. ಈ ಹುಡುಗ ಕೇಳೋದನೇ ಇಲ್ಲ. ಆಮೇಲೆ ಅವ್ರ ಕಡೆ ಒಂದು ಬೆತ್ತ ಇರ್ತೈತಿ, ಬೆತ್ತ ತೊಗೊಂಡು ಹೊಡ್ಯಾಕೆ ಹೋಗ್ತಾರೆ ಅವರು. ನೀ ಬರುವುದಿಲ್ಲ, ನಾನು ಬೆನ್ನು ಹತ್ತಬೇಡ ಅಂತೇಳಿ. ಆಮೇಲೆ ಅವ ಅನ್ಕೋತಾನ, ನಾ ಮನೆಗೆ ಹೋಗಿ ಹೇಳಿ ಬರೋದ್ರೊಳಗೆ ಇವ್ರು ಹೋಗಿಬಿಟ್ರಂದ್ರೆ ಏನು ಮಾಡೋದು ಅಂತಂದು ಹೇಳಿ ಅವ್ರು ಬೆನ್ನು ಹತ್ತೇ ಹೋಗ್ತಾನೆ ಅವನು. ಅವ್ರು ಎಷ್ಟು ಸಲ ತಿರುಗಿ ಬರಬೇಡ ಅಂತವ್ರು ಕೇಳ್ತಿರೋದಿಲ್ಲ. ಅವ್ರು ಬೆನ್ನು ಹತ್ತಿ ಹಂಗಾಗಿ ಹೋಗ್ಬಿಡ್ತಾನೆ. ಅವರು ಮತ್ತೊಂದು ಊರಿಗೆ ಹೋಗ್ತಾರೆ, ಬೇರೆ ಊರಿಗೆ ಹೋಗ್ತಾರೆ. ಅಲ್ಲೂ ಅಷ್ಟೇ, ಊರ ಹೊರಗೆ ಒಂದು ಹಾಳು ಮಂಟಪವನ್ನು ಹುಡುಕ್ತಾ ಇರ್ತಾರೆ. ಅಲ್ಲೇ ಇರೋದು. ಅಲ್ಲೇ ಇದ್ದು ಅಲ್ಲೇ ಒಂದು 5-6 ಮನೆಯ ಭಿಕ್ಷೆಯನ್ನು ಬೇಡ್ತಿರ್ತಾರೆ. ಭಿಕ್ಷೆಯನ್ನು ಇದನ್ನು ಮಾಡಿ ಅದನ್ನೇ ಸ್ವೀಕಾರ ಮಾಡಿ ನೀರನ್ನು ಕುಡಿದು ತಮಗೆ ಯಾವಾಗ ಮನಸ್ಸಿಗೆ ಬರ್ತೈತೆ ಆವಾಗ ಅವರು ಸಂಗೀತವನ್ನು ನುಡಿಸ್ತಾ ಇರ್ತಾರೆ. ಈ ಹುಡುಗನೂ ಏನಂತಂದ್ರೆ, ಈ ಹುಡುಗನಿಗೆ ಅವ್ರಿಗೇನು ಕೊಡ್ತಿರೋದೂ ಇಲ್ಲ, ತಾವಷ್ಟೇ ಉಂಡು ಕುಂತು ಬಿಡ್ತಿರ್ತಾರೆ. ಇವ ತನ್ನ ಹೊಟ್ಟೆ ಹಸಿತಾ ಇರ್ತೈತಿ, ಅಲ್ಲಿ ಇಲ್ಲಿ ಏನಾದರೂ ತಿಂದು ಮಾಡಿ ಅವ ಇದು ಮಾಡ್ತಾನೆ. ಖರೆ ತನ್ನ ಮನೆಗೆ ಹೋಗಬೇಕು ಅಂತಂದು ಹೇಳಿ ಅನ್ಸೋದನ್ನ ಇಲ್ಲ. ಅವ್ರನ್ನ ಬಿಟ್ಟು ಹೋಗೋಕೆ ಆಗೋದಿಲ್ಲ ಅವನು. ಹಿಂಗೆ ಎಷ್ಟೋ ದಿನ ನಡೀತೈತಿ. ನಡೆದ ಕೂಡಲೇ ಇವರು ಹೇಳಿದಂಥ ಸಂಗೀತವನ್ನು, ನುಡಿಸಿದಂಥ ಸಂಗೀತವನ್ನು ಅವನು ದೂರ ಹೋಗಿ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಹಾಡಕ್ಕೆ ನೋಡ್ತಾ ಇರ್ತಾನೆ. ಅವರಷ್ಟು ಸರಿಯಾಗಿ ಬರೋದಿಲ್ಲ ಅಂತ ಅನಿಸಿರ್ತೈತಿ. ಇದರೊಳಗೆ ನಾನು ಸಾಧನೆಯನ್ನು ಮಾಡಬೇಕು ಅಂತಂದು ಹೇಳಿ ಅವ್ರು ಇಲ್ದಾಗ ಅವನು ನುಡಿಸ್ತಾ ಇರ್ತಾನೆ ಸಂಗೀತವನ್ನು. ಅವಾಗ ಏನಾಗ್ತೈತಿ ಅಂತಂದ್ರೆ, ಹಿಂಗೆ ಅವ್ರು ಏನಂತಂದ್ರೆ ಆ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗ್ತಾ ಇರ್ತಾರೆ. ಇದೇ ಅವ್ರದ್ದು ಪ್ರತಿ ಸಲನೂ ತಾವು ಎಷ್ಟು ದಿನ ಇರಬೇಕು ಅನಿಸ್ತೈತಿ ಅಷ್ಟು ದಿನ ಆ ಊರಲ್ಲಿ ಇರೋದು. ಆನಂತರ ಭಿಕ್ಷೆಯನ್ನು ಬೇಡಿ ತಿನ್ನೋದು, ಯಾವಾಗ ಮನಸ್ಸಿಗೆ ಬರ್ತೈತಿ ಆಮೇಲೆ ಎಷ್ಟೊತ್ತನ ಬೇಕಾದ್ರೂ ಈ ಸಂಗೀತವನ್ನು ನುಡಿಸೋದು. ಇದೇ ಅವರ ಕಾಯಕ್ಕಾಗಿರ್ತೈತಿ. ಇವನು ಅವ್ರ ಜೊತೆ ಆ ಮನೆಯನ್ನು ಬಿಟ್ಟು ಎಷ್ಟೋ ತಿಂಗಳಗಟ್ಟಲೆ ಅವ್ರ ಬೆನ್ನು ಹತ್ತಿ ಹೋಗ್ತಾನೆ ಹುಡುಗ. ಮುಂದೆ ಏನಾಯ್ತು, ಅವ್ರೇನಾದರೂ ಸಂಗೀತ ಕಲಿಸಿದ್ರ ಅನ್ನೋದನ್ನು ನಾನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ.